ಚೆನ್ನಾಗಿರೋದನ್ನ ನೋಡಿ ಸೆಲೆಕ್ಟ್ ಮಾಡಿ ತಗೋಬೇಕಪ್ಪ. ಈ ಸಲ ಆರ್ತಿ ಅಕ್ಕ ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಹೆಲ್ಪ್ ಅಲ್ಲ ಸಾರಿಕಾ, ಅವ್ರ ಬರ್ತಡೆಗೆ ಗಿಫ್ಟ್ ತೊಗೊಳ್ಳೋಣ ಅಂತಿದ್ದೀನಿ. ನಾನೇ ಒಂದು ಶರ್ಟ್ ಸೆಲೆಕ್ಟ್ ಮಾಡ್ತೀನಿ. ಇದು ಜೋಡಿ ನಂಬರ್ 1 ಅಂದ್ರೆ. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ಆಗ್ಲೇ ಮದುವೆ ಆಗೋಗಿದ್ದೇನೋ ಅನ್ನಿಸ್ತಿದೆ. ತಗೊಳಕ್ಕ ಭಾವನ್ಗೆ ಯಾವ ಶರ್ಟ್ ಸೂಟ್ ಆಗುತ್ತೆ ಅಂತ ನೋಡಿ ತಗೋ. ಹೋಗಿ ಭಾವ. ಅಯ್ಯೋ ಹೋಗಿ ಅಂದ್ರೆ ಹೋಗಿ. ಹೋಗು ಹೋಗು. ವಿಕ್ಕಿಗೆ ಪಾರ್ಸಲ್ ಮಾಡಕ್ಕೆ ಇನ್ನೊಂದು ಬಾಂಬ್ ರೆಡಿ ಆಗ್ತಿದೆ. ಅಲ್ಲ, ಅವ್ರೇನೋ ಹೇಳ್ತಾರೆ ಅಂತ ನೀವು ನಂಗೆ ಶರ್ಟ್ ಕೊಡ್ಸಕ್ಕೆ ಬಂದಿದ್ದೀರಲ್ಲ. ಇದು ಅವಳು ಹೇಳಿದಾಳೆ ಅಂತಲ್ಲ, ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ನಿಮಗೆ ನಾನೇ ಕೊಡಿಸ್ತಾ ಇರೋದು. ಸುಮ್ಮನೆ ಇದೆಲ್ಲ ಬೇಕಿರಲಿಲ್ಲ. ಫ್ರೆಂಡಾಗಿ ಕೊಡ್ತಾ ಇದ್ದೀನಿ, ಬೇಡ ಅನ್ಬೇಡಿ. ಸರಿ, ನಿಮ್ಮ ಇಷ್ಟ. ಇವತ್ತು ಫ್ರೆಂಡಾಗಿ ನೋಡ್ತೀರಾ, ಮುಂದೆ ನಾನೇ ಬೇಕು ಅಂತೀರಾ. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಗೌತಮೇ ಅಲ್ಲ. ಇದು ಚೆನ್ನಾಗಿದೆ ಅಲ್ವಾ? ಆರ್ತಿ ಅವರೇ, ನನಗಷ್ಟು ಗೊತ್ತಾಗಲ್ಲ. ಮೋಸ್ಟ್ಲಿ ಸೈಜ್ ಆಗಲ್ಲ ಅನ್ಸುತ್ತೆ. ಒಂದ್ಸಲ ಹಿಡಿದು ನೋಡ್ತೀರಾ? ಸರಿ. ಸರಿಯಾಗಿದೆ. ಬಾಂಬ್ ಇಸ್ ರೆಡಿ. ತಗ್ಲಾಕೊಂಡ್ ಬಿಟ್ನ, ಯಾರ ಕಣ್ಗೂ ಕಾಣಿಸ್ಲೇ ಇಲ್ವಾ? ಏನ್ ಜನನಪ್ಪ. ಮೊದಲು ಅಣ್ಣಂಗೆ ಕಾಲ್ ಮಾಡಬೇಕು. ಎಮರ್ಜೆನ್ಸಿ ಇದ್ದಾಗಲೇ ಕೈ ಕೊಡುತ್ತೆ. ಬಜರಂಗಿ, ಈಗ ಏನು ಮಾಡೋದು? ಬಜರಂಗಿ, ನಾನು ಈ ಥರ ಹೇಳಿ ಹೆಸರಿಲ್ದಂಗೆ ಸಾಯ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಒಂದು ನರ್ಪಿಳೇನೂ ಇಲ್ಲ ಇಲ್ಲಿ. ಈಡಿಯಟ್ಸ್ಗಳು ನನ್ನ ಒಳಗೆ ಬಿಟ್ಟು ಎಲ್ಲ ಅನ್ಲೋಡ್ ಮಾಡಿ ಹೋಗಿದ್ದಾರೆ. ನನ್ಗೆ ಹೊರ್ಗೋಗಕ್ಕೆ ಯಾವ ದಾರಿನೂ ಇಲ್ಲ. ಬಜರಂಗಿ, ನೀನೇ ಏನಾದರೂ ಮಾಡಬೇಕು. ಅಲ್ಲೊಂದು ದಾರಿ ಕಾಣ್ತಿದೆ, ಅಲ್ಲಿಂದ ಹೋಗೋಣ. ಇಷ್ಟೊತ್ತಿಗಾಗಲೇ ವಿಕ್ಕಿ ಉರ್ಕೊಂಡು ಬ್ಲಾಸ್ಟ್ ಆಗಿರ್ತಾರೆ. ಅವ್ರು ಇಲ್ಲಿಗೆ ಬರ್ದೇ ಇದ್ರು ನನ್ನ ಪ್ಲ್ಯಾನ್ ಸಖತ್ತಾಗೆ ವರ್ಕೌಟ್ ಆಗಿರುತ್ತೆ. ಸರಿ, ನಾನು ಹೊರಡ್ತೀನಿ. ನಾವು ಹೊರಡ್ತಿದ್ದೀವಿ ಬಾವ. ಆರ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಇದನ್ನ ಹಿಡ್ಕೊ, ನಾನು ವಾಶ್ರೂಮ್ ಹೋಗ್ಬಿಟ್ಟು ಬರ್ತೀನಿ. ಹೇಳಿ ವಿಕ್ರಾಂತ್ ಅವರೇ. ಏನು ಹೇಳಬೇಕು? ಶಾಪಿಂಗ್ ಎಲ್ಲ ಚೆನ್ನಾಗಿ ಆಗಿರ್ಬೇಕಲ್ವಾ? ಗೌತಮ್ ಮೇಲೆ ತುಂಬ ಕನ್ಸರ್ನ್ ಬಂದು ಪ್ರೀತಿ ಉಕ್ಕಿ ಹರಿತಿದೆ ಅನ್ಸುತ್ತೆ ಅಲ್ವಾ? ಏನು ಹೇಳ್ತಿದ್ದೀರಾ ವಿಕ್ರಾಂತ್ ಅವರೇ? ಏನು ಗೊತ್ತಿಲ್ಲದಿರೋ ಥರ ಮಾತಾಡ್ಬೇಡಿ ಆರ್ತಿ. ಗೌತಮ್ ಜೊತೆ ಶಾಪಿಂಗ್ ಹೋಗೋಕ್ಕಾಗತ್ತೆ, ನನ್ನನ್ನು ಕರೆಯೋಕ್ಕಾಗಲ್ವಾ? ನೀವು ಸುಮ್ಮನೆ ತಪ್ಪು ತಿಳ್ಕೊತಿದ್ದೀರಾ. ಹೌದು, ನಾನೇ ಸರಿ ಇಲ್ಲ. ಕಣ್ಣಾರ ಕಂಡಿದ್ದಕ್ಕೆ ಇಲ್ದೇ ಇರೋದನ್ನೆಲ್ಲ ಸೇರಿಸಿ ಹೇಳ್ತಿದ್ದೀನಲ್ವಾ? ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಅಂದ್ಕೊಂಡಂಗೆ ಏನೂ ಇಲ್ಲ. ಬೇಡ ಆರ್ತಿ, ಮತ್ತೆ ಸಮರ್ಥನೆ ಕೊಡೋಕೆ ಬರಬೇಡಿ. ಅಲ್ಲಿ ಏನು ನಡೀತು, ಏನು ನಡಿಬಾರ್ದು ನಡೀತು ಅಂತ ನನಗೆಲ್ಲ ಗೊತ್ತಿದೆ. ನೀವು ಅವ್ರಿಗೆ ಶರ್ಟ್ ಹಿಡಿದು ಸೈಜ್ ನೋಡೋದೇನು, ಅವ್ರು ನಿಮ್ಮನ್ನು ಹಿಡ್ಕೊಳ್ಳೋದೇನು,
ಇದೆಲ್ಲ ನನ್ನ ಕಣ್ಣಾರ ನೋಡ್ಬೇಕಲ್ವಾ? ಹಲೋ ಹಲೋ, ನನಗೆ ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಗ್ತಿದೆ ಅಲ್ವಾ? ಮಾತಾಡ್ರಿ, ಯಾಕೆ ಸೈಲೆಂಟ್ ಆದ್ರಿ? ನನ್ನ ಕಾಲ್ನು ನೆಗ್ಲೆಕ್ಟ್ ಮಾಡೋಷ್ಟಾಗೋಯ್ತಾ? ಛೇ! ಅಮ್ಮ ನಾನು ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಇವ್ರು ಬೇರೆ ಏನೇನೋ ಮಾತಾಡ್ತಿದ್ದಾರೆ. ಈಗೇನು ಮಾಡೋದು? ಅಮ್ಮ ಕಾಲ್ ಮಾಡ್ತಿದ್ದಾರೆ, ಒಂದು ನಿಮಿಷ. ಹಲೋ ಹಲೋ. ಅಮ್ಮ, ಎಲ್ಲಿದೆ ಮಾರ್ತಿ? ಬಸವೇಶ್ವರ ನಗರದಲ್ಲಿರೋ ರೂಪ್ ಸಂಗಮಲ್ಲಿದ್ದೀವಮ್ಮ. ಸಾರಿ ಮಾ, ಲೇಟ್ ಆಗೋಯ್ತು. ಇನ್ನೇನು ಹೊರಡ್ತಿದ್ದೀವಿ ಅಂತ ಕಾಲ್ ಮಾಡಲಿಲ್ಲ. ಅಯ್ಯೋ ಬಿಡೆ, ನನಗೇನು ಟೆನ್ಷನ್ನು. ಸಾರಿಕಾ ನಿನ್ನ ಜೊತೇಲಿದ್ದಾಳಲ್ಲ. ನಾನು ಫೋನ್ ಮಾಡಿರೋದು ಬೇರೆ ವಿಷಯಕ್ಕೆ. ಏನಮ್ಮ? ಅಮ್ಮು ಇನ್ನೂ ಮನೆಗೆ ಬಂದಿಲ್ಲ ಕಣೆ. ಅವಳ ಫೋನು ನಾಟ್ ರೀಚಬಲ್ಲು. 6 ಗಂಟೆಗೆಲ್ಲ ಆಫೀಸಿಂದ ಮನೆಗೆ ಬರೋಳು. ಇವತ್ತು ಮಳೆನೂ ಇಲ್ಲ, ಮಣ್ಣೂ ಇಲ್ಲ. ನನಗೆ ಯಾಕೋ ಗಾಬರಿ ಆಗ್ತಿದೆ ಕಣೆ. ಹೌದಾ? ಅಮ್ಮು ಇನ್ನೂ ಬಂದಿಲ್ವಾ? ಅವಳು ಆಫೀಸಿಗೆ ಕಾಲ್ ಮಾಡಿ ಅವಳ ಬಗ್ಗೆ ವಿಚಾರಿಸ್ತೀನಮ್ಮ. ಸರಿನಮ್ಮ. ಹಾಯ್ ಸಾಧಕ್, ಸಾರಿ ನೀವು ಫೋನ್ ಮಾಡಿದಾಗ ನಾನು ಡ್ರೈವ್ ಮಾಡ್ತಿದ್ದೆ, ಹಾಗಾಗಿ ಕುಡಂಟ್ ಟೇಕ್ ಯು ಕಾಲ್. ಹೇಳಿ. ನನಗೆ ಅಮೂಲ್ಯನ ಮನೆಯಿಂದ ಒಂದೇ ಸಮನೆ ಕಾಲ್ಸ್ ಬರ್ತಿದೆ. ಅವಳು ಎಲ್ಲಿದ್ದಾಳೆ ಅಂತ ನಿಮ್ಗೇನಾದ್ರು ಗೊತ್ತಿದೆಯಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ಮನೆಗೆ ಹೋಗಿಲ್ವಾ ಅವಳು? ಇಲ್ವಂತೆ, ಎಲ್ಲರೂ ಗಾಬರಿ ಆಗಿದ್ದಾರೆ. ಸೈಟ್ ವಿಸಿಟಿಗೆ ಹೋಗಿದ್ಲು ಸಾರ್ಥಕ್. ನಾನು ಕಾರ್ ಕೂಡ ಕಳಿಸಿದೆ. ಬಟ್ ಸಾರ್ಥಕ್, ಲೆಟ್ ಮಿ ಟೆಲ್ ಯು, ಶಿ ಇಸ್ ವೆರಿ ಇರೆಸ್ಪಾನ್ಸಿಬಲ್. ಫ್ರೆಂಡ್ ಮನೆಗೆ ಏನಾದರೂ ಹೋಗಿರ್ಬೋದಲ್ವಾ? ಸೈಟ್ ಹತ್ರ ನಾನು ಹೋಗಿದ್ನಲ್ಲ ವೇದಾಂತ್. ಅಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದ್ದ ವಿಷಯ. ಎಲ್ಲರೂ ನಾನೇ ಹೊರಗೆ ಕಳಿಸೀನಿ. ಅಲ್ಲಿ ಯಾರೂ ಇಲ್ಲ. ಆಮೇಲೆ ಅವಳು ಇರೆಸ್ಪಾನ್ಸಿಬಲ್ ಹುಡುಗಿ ಅಲ್ಲ ವೇದಾಂತ್. ಅವಳು ಫ್ರೆಂಡ್ಸ್ ಮನೆಗೆ ಹೋಗೋದಿದ್ರು ಖಂಡಿತ ಮನೆಗೆ ಇನ್ಫಾರ್ಮ್ ಮಾಡೇ ಹೋಗ್ತಾಳೆ. ಏನೋಪ್ಪ, ನೀವೇ ಹೊಗಳ್ಬೇಕು ಅವಳನ್ನ. ಅದು ಹಾಗಲ್ಲ ವೇದಾಂತ್. ಕೆಲಸ ಮುಗಿಸ್ಕೊಂಡು ಹೋದ್ಲು ಅಂತ ನೀವು ಹೇಳ್ತಿದ್ದೀರ. ಆದರೆ ಅವಳು ಇನ್ನೂ ಮನೆಗೆ ಹೋಗಿಲ್ಲ. ಹೆಣ್ಮಕ್ಳಲ್ವಾ, ಅದಕ್ಕೆ ಟೆನ್ಷನ್. ಕರೆಕ್ಟ್. ಹೆಣ್ಮಕ್ಳು ಅಂದ್ರೇ ಟೆನ್ಷನ್. ನಾನು ಆ ಥರ ಎಲ್ಲ ಹೇಳಿದ್ದು ವೇದಾಂತ್. ಆ ಅಮೂಲ್ಯನ ಮನೇಲಿ ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಿರೋದು ಅಂತ ಗೊತ್ತಿಲ್ಲ. ಬಿಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಗ್ರಜ, ಅವಳು ಎಲ್ಲಿರ್ತಾಳೆ ಅಂತ ನಿನಗೆ ಗೊತ್ತಿರುತ್ತೆ. ಅವಳು ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಅದಕ್ಕೆ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ವೆಯ್ಟ್. ಓಯ್ ಅಗ್ರಜ, 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 ಏನಾಯ್ತು ನಿನಗೆ? ಏನು ಹೇಳ್ದೆ ಹೊರಟೋದ್ನಲ್ಲ? ಯಾವುದಕ್ಕೂ ಎಮರ್ಜೆನ್ಸಿಗೆ ಗಾಡಿನ ಯೂ ಟರ್ನ್ ಮಾಡಿ ನಿಲ್ಸ್ಕೊಳ್ಳಿ. ಹೇಗಪ್ಪ ಮುಂದೆ ಹೋಗೋದು? ನನಗೆ ಮೊದಲೇ ಬೆಂಕಿ ಅಂದರೆ ಭಯ. ಬಜರಂಗಿ, ನೀನೇ ಕಾಪಾಡಬೇಕು. ಚಿಕ್ಕಮ್ಮ. ಸಾರ್ಥಕ್, ನೀನೇನೋ ಇಲ್ಲಿ? ಜೊತೆಗೆ ಇವನು ಬಂದಿದ್ದಾನೆ. ನಮ್ಮ ಅಮೂಲ್ಯನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಚಿಕ್ಕಮ್ಮ, ಆರತಿ ಫೋನ್ ಮಾಡ್ದು ಅಂತ ಬಂದೆ. ಆದರೆ ಅಮೂಲ್ಯನ ಬಗ್ಗೆ ಇನ್ನೂ ಏನೂ ಗೊತ್ತಾಗಿಲ್ಲ. ಅವಳು ಯಾವತ್ತೂ ಹೀಗೆ ಮಾಡಿದವಳೆ ಅಲ್ಲ ಕಣೋ. ಹೌದು ಚಿಕ್ಕಮ್ಮ, ಅವಳು ಹಾಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗೋಳಲ್ಲ. ಅವಳಿಗೂ ಜವಾಬ್ದಾರಿ ಇದೆ. ಏನೋ ಸಮಸ್ಯೆ ಆಗಿರುತ್ತೆ, ಬರ್ತಾಳೆ. ಆದರೂ ಹೆಣ್ಮಕ್ಳಲ್ವಾ ಸಾರ್ಥಕ್, ಆವತ್ತು ಕೂಡ ಲೇಟ್ ಆಗಿತ್ತು. ಆದರೆ ಇಷ್ಟೊತ್ತು ಯಾವತ್ತೂ ಆಗಿರಲಿಲ್ಲ. ಹಂಗಂತೂ ಇವ್ರನ್ನ ಸಮಾಧಾನ ಮಾಡೋದೋ ಅಥವಾ ಅವಳನ್ನು ಹುಡ್ಕೊಂಡು ಹೋಗೋದೋ ತೋರಿಸ್ತಾ ಇಲ್ಲ. ಫೋನ್
ನನಗಾದರೂ ಸಿಕ್ಕಿದ್ದಿದ್ರೆ ನೆಮ್ಮದಿ ಇರ್ತಿತ್ತು ಅಣ್ಣ. ನೀವೇನು ಟೆನ್ಷನ್ ತೊಗೊಳ್ಬೇಡಿ ಮಾವ, ಏನೂ ಆಗಲ್ಲ. ಬಾವನ ಜೊತೆ ನಾನು ಹುಡುಕ್ತಾ ಇದ್ದೀನಿ. ಇಬ್ಬರು ಬೇರೆ ಬೇರೆ ವೆಹಿಕಲಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹುಡುಕ್ತಾ ಇದ್ದೀವಿ. ಅವ್ರು ಸಿಕ್ಕೇ ಸಿಗ್ತಾರೆ. ಪಾಪ ವಿಕ್ರಾಂತ್ ಅವ್ರು ಎಷ್ಟು ಒಳ್ಳೆಯವರಲ್ವಾ. ನನ್ನ ಮೇಲೆ ಬೇಜಾರಿದ್ದರೂ ಅಮೂಲ್ಯನ ಹುಡ್ಕೋಕ್ಕೆ ಸಹಾಯ ಮಾಡ್ತಿದ್ದಾರೆ. ಚಿಕ್ಕಪ್ಪ ಅವಳಿಗೆ ಏನೂ ಆಗಲ್ಲ, ನೀವು ಧೈರ್ಯ ಕಳ್ಕೊಬೇಡಿ. ಆನ್ ದ ವೇ ಮತ್ತೆ ನಾವು ಹುಡುಕೊಂಡು ಅಮೂಲ್ಯ ಕಾಲ್ ಮಾಡ್ಕೊಂಡೇ ಹೋಗ್ತೀವಿ. ಅವಳು ಸೇಫಾಗಿ ಮನೆಗೆ ಬರ್ತಾಳೆ, ಸರಿನಾ? ಸರಿ, ನಾವಿನ್ನು ಬರ್ತೀವಿ. ಆಯ್ತಪ್ಪ. ಬರೀ ನಡಿ. ವಿಕ್ರಾಂತ್ ಅವರೇ, ನೀವು ಹೆಲ್ಪ್ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇದು ನನ್ನ ಮನೆ ಸಮಸ್ಯೆ ಅಂತ ಹೆಲ್ಪ್ ಮಾಡ್ತಿದ್ದೀನಿ. ನನಗೆ ಹತ್ರದವ್ರಿಗೆ ಯಾರಿಗೆ ಹೀಗಾಗಿದ್ದಿದ್ರು ನಾನು ಇದನ್ನೇ ಮಾಡ್ತಾಯಿದ್ದೆ. ಇದನ್ನೆಲ್ಲ ನೋಡಿ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಅಮೂಲ್ಯ, 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 ಇಷ್ಟೇ ಬರಕ್ಕ ಹೀಗಾಯ್ತಲ್ಲ. ಅಮೂಲ್ಯ, 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 ನಾ ಮಾತಾಡೋದು ಕೇಳಿ. ಆಗ್ಲಿಂದ ಕೂಕೋತಾ ಇದ್ದೀನಿ. ಆ ಮುಂದೆ ಹೇಳೋದಿಕ್ಕಾಗಲ್ವಾ? ಕೇಳ್ಸವ ನಿಂಗೆ? ನೀನು ಯಾಕೆ ಬರಕ್ಕೆ ಹೋದೆ ಇಲ್ಲಿಗೆ? ನಾನು ಸತ್ ಮೇಲೆ ನಾನು ಹೆಣ ತೊಗೊಂಡೋಗಕ್ಕೆ ಬರಬೇಕಿತ್ತು. ಅಟ್ಲೀಸ್ಟ್ ನೀನು ಬಂದಿದ್ಯಾ ಅಂತ ಗೊತ್ತಾಗ್ತಿರ್ಲಿಲ್ಲ, ಅದೇ ಚೆನ್ನಾಗಿರ್ತಿತ್ತು. ನೋಡು, ಇದು ಚರ್ಚೆ ಮಾಡೋ ಟೈಮ್ ಅಲ್ಲ. ಸುಮ್ಮನೆ ಮಾತು ಬೆಳೆಸಿ ಟೈಮ್ ವೇಸ್ಟ್ ಮಾಡಬೇಡ. ಬಾ ಹೋಗೋಣ. ಸಾಕು, ಸುಮ್ಮನಿರಿಯ, ಡ್ರಾಮಾ ಮಾಡಬೇಡ. ಇಲ್ಲಿನ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ದು ನಾನು ಇಲ್ಲಿ ಕಳಿಸಿದ್ಯಲ್ಲ, ನೀನು ಮನುಷ್ಯನ? ನಿನಗೆ ಹುಚ್ಚ? ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ನೋಡು, ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ಕಂಟಿನ್ಯೂಸ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ತಿದೆ. ಅರ್ಥ ಮಾಡ್ಕೋ. ಇಡೀ ಬಿಲ್ಡಿಂಗ್ ಫೈರ್ ಕ್ಯಾಚ್ ಆಗ್ಬೋದು. ಬಾ. ಈಗಷ್ಟೇ ವಿಷಯ ಗೊತ್ತಾಯ್ತು ಅನ್ನೋ ಥರ ಮಾತಾಡಬೇಡ. ನಾನು ನಿನ್ನ ಜೊತೆ ಬರಲ್ಲ. ಬೆಂಕಿ ಬಿದ್ದು ಸಾಯ್ಬೇಕು ಅಂತ ನಾನು ಹಣೆಯಲ್ಲಿ ಬರ್ತಿದ್ರೆ ಹಾಗೆ ಆಗಲಿ. ಆದರೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಹೆಲ್ಪ್ ಮಾತ್ರ ತಗೊಳ್ಳಲ್ಲ. ನೀನು ಏನೇ ಮಾತಾಡೋದಿದ್ರು ಆಚೆ ಬಂದು ಮಾತಾಡು. ಬಾ.
ನನ್ನ ಹತ್ರ ಓವರ್ ಸ್ಮಾರ್ಟಾಗಿ ನಡ್ಕೋತಿಯಲ್ಲ, ಈ ಥರ ಸಿಚುವೇಶನಲ್ಲಿ ಬಿಲ್ಡಿಂಗಿಂದ ಆಚೆ ಬರಬೇಕು ಅನ್ನೋದು ಅರ್ಥ ಆಗಲ್ಲ ನಿನಗೆ? ಎಲ್ಲರೂ ಬಿಲ್ಡಿಂಗಿಂದ ಆಚೆ ಬಂದಿದ್ದಾರೆ, ನೀನೇನು ಮಾಡ್ತಿದ್ದೆ ಒಳಗಡೆ? ಅಕೌಂಟ್ಸ್ ರಿಪೋರ್ಟ್ ಬಂದಿಲ್ಲ ಅಂದರೆ ರೆಸಿಗ್ನೇಷನ್ ಕಳಿಸ್ಬೇಕು ಅಂತ ನೀನೇ ಹೇಳಿದ್ಯಲ್ಲ, ನಾನು ಸೋಲಕ್ಕೆ ರೆಡಿ ಇರಲಿಲ್ಲ. ನೀನು ಲೂಸ, ನೀನು ಬದುಕಿದ್ರು ತಾನೆ, ಗೆಲುವು ಸೋಲು ಎಲ್ಲ. ಏನು ಹೇಳಿದ್ರು ವಾಪಸ್ ಉತ್ತರ ಕೊಡೋದಕ್ಕೆ ಬರುತ್ತಲ್ಲ ನಿನಗೆ? ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದೀರಾ ನಾನು ಏನು ಮಾಡಬೇಕಿತ್ತು? ಐ ಮೀನ್ ನಾನೇನು ಉತ್ತರ ಕೊಡಬೇಕಿತ್ತು? ಎಲ್ಲನೂ ಹುಡುಗಾಟ ಅಲ್ವಾ ನಿನಗೆ? ಏನು ಹಾಗೆ ನೋಡ್ತಿದ್ಯಾ? ಕೈ ನೋವ್ತಿದೆ. ಇಲ್ಲೇ ಇರು, ಫಸ್ಟ್ ಏಡ್ ಕಿಟ್ ತೊಗೊಂಬರ್ತೀನಿ. ನಿನಗೆ ಬೇರೆ ಏನೂ ಆಗಿಲ್ಲ ತಾನೆ? ಅಯ್ಯೋ ಓಕೆ. ಏನೂ ಆಗಿಲ್ಲ. ನಿನ್ನಿಂದ ನನ್ನ ಕಾಲು ಲೇಟ್ ಆಯಿತು. ಬಾ. ಬಂದು ಕುತ್ಕೋ ಅಂತ ಸ್ಪೆಷಲಾಗಿ ಇನ್ವಿಟೇಷನ್ ಕೊಟ್ಟು ಕರಿಬೇಕಾ?